ವಕ್ಫ್ ಮಂಡಳಿ ಅಂತಂದ್ರೆ ಏನು? ವಕ್ಫ್ ಜಾರಿಯಾಗಿದ್ದು ಯಾವಾಗ? ವಕ್ಫ್ ಆಸ್ತಿ ವಿವಾದ ಏಕೆ? ವಕ್ಫ್ ವಿರುದ್ಧ ಬ್ರಿಟಿಷರ ಕೆಂಗಣ್ಣು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇಡೀ ದೇಶದಾದ್ಯಂತ ವಕ್ಫ್ ವಿವಾದ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಅಸಲಿಗೆ ಈ ವಕ್ಫ್ ಮಂಡಳಿ ಅಂತಂದ್ರೆ ಏನು? ವಕ್ಫಿನ ಕಾರ್ಯಕ್ಷಮತೆಯಾದ್ರೂ ಏನು? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಕ್ಫ್ ಎಂಬ ಪದವು ಅರೇಬಿಕ್ ಭಾಷೆಯಿಂದ ಬಂದಿದೆ. ದೇಶದೆಲ್ಲೆಡೆ ಭಾರೀ ಚರ್ಚೆಯಾಗ್ತಿರುವಂತಹ ವಕ್ಫ್ ಎನ್ನುವಂತಹ ಪದ ಏನಿದೆಯಲ್ಲ, ಇದು ಅರೇಬಿಕ್ ಭಾಷೆಯಿಂದ ಬಂದಿರುವಂತದ್ದು. ವಕ್ಫ್ ದೇವರ ಹೆಸರಿನಲ್ಲಿ ಸಮರ್ಪಿತ ವಸ್ತು ಅಥವಾ ಹಣ. ಈ ವಕ್ಫ್ ಏನಿದೆಯಲ್ಲ, ದೇವರ ಹೆಸರಿನಲ್ಲಿ ದಾನ ಮಾಡಿರುವಂತದ್ದು, ಸಮರ್ಪಿತವಾಗಿರುವಂತಹ ಹಣ ಅಥವಾ ಆಸ್ತಿಯಾಗಿರುತ್ತೆ. ಚರ ಮತ್ತು ಸ್ಥಿರ ಆಸ್ತಿ ಎಂಬ ಎರಡು ಅರ್ಥಗಳನ್ನ ಕೊಡುತ್ತೆ. ದಾನದ ರೂಪದಲ್ಲಿ ನಿರ್ಗತಕರಿಗೆ ಸಮರ್ಪಿತವಾಗಿರುವಂತಹ ಚಿರಾಸ್ತಿ ಇರುವಂತದ್ದು, ಇನ್ನು ಸ್ಥಿರಾಸ್ತಿಯನ್ನ ದಾನದ ರೂಪದಲ್ಲಿ ಕೊಡ್ತಾರೆ ನೋಡಿ, ಅದುವೇ ವಕ್ಫ್ ಎನ್ನುವಂತಹ ಪದದ ನಿಜ ಅರ್ಥ ಆಗಿರುತ್ತೆ. ಹಣ, ಭೂಮಿ, ಬೆಲೆ ಬಾಳುವ ವಸ್ತು ದಾನ ಮಾಡಬಹುದು. ಮುಸ್ಲಿಂ ಸಮುದಾಯದ ವ್ಯಕ್ತಿ ಸ್ಥಿರಾಸ್ತಿ ಇರುವಂತದ್ದು, ಚಿರಾಸ್ತಿ ಇರಬಹುದು, ಇನ್ನು ಬೆಲೆ ಬಾಳುವ ಹಣ ಆಗಿರಬಹುದು. ಇದನ್ನ ದಾನದ ರೂಪದಲ್ಲಿ ಕೊಡುವಂತದ್ದೇ ವಕ್ಫ್ ಆಗಿರುತ್ತೆ. ಹಾಗಾದ್ರೆ ದೇಶದೆಲ್ಲೆಡೆ ಭಾರೀ ಚರ್ಚೆಗೆ ಕಾರಣವಾಗಿರುವಂತಹ ವಕ್ಫ್ ಕಾಯ್ದೆ ಇರುವಂತದ್ದು, ಇನ್ನು ವಕ್ಫ್ ಮಂಡಳಿ ಯಾವಾಗ ಜಾರಿಯಾಯಿತು ಅವೆಲ್ಲವನ್ನ ನೋಡೋದಾದ್ರೆ, ಭಾರತದಲ್ಲಿ 1954ರಲ್ಲಿ ವಕ್ಫ್ ಕಾಯ್ದೆ ಅಂಗೀಕಾರ. 1954ರಲ್ಲಿ ಮೊದಲ ಬಾರಿಗೆ ವಕ್ಫ್ ಜಾರಿಯಾಗತ್ತೆ. ಭಾರತದಲ್ಲಿ ಅಂಗೀಕಾರವನ್ನ ಪಡೆದುಕೊಂಡಿರುವಂತದ್ದೇ ಸ್ವತಂತ್ರ ಭಾರತದ 1954ರಲ್ಲಿ. ನೆಹರು ಅವರ ಸರ್ಕಾರದ ಅವಧಿಯಲ್ಲಿ ಜಾರಿ. ಪ್ರಧಾನಮಂತ್ರಿ ನೆಹರು ಅವರ ಕಾಲದಲ್ಲಿ ಅಧಿಕಾರದ ಅವಧಿಯಲ್ಲಿ ಮೊದಲ ಬಾರಿಗೆ ವಕ್ಫ್ ಅಂಗೀಕಾರವನ್ನ ಪಡೆದುಕೊಳ್ಳುತ್ತೆ. ವಕ್ಫ್ ಕೆಲಸಗಳನ್ನ ಸರಳಗೊಳಿಸುವ ಉದ್ದೇಶ, ಯಾವ ಯಾವ ಬೆಲೆ ಬಾಳುವ ವಸ್ತು ಆಗಿರುವಂಥದ್ದು, ಜಾಗ ಆಗಿರುವಂಥದ್ದು, ಇವೆಲ್ಲವನ್ನ ಸಂಪೂರ್ಣವಾಗಿ ಸಕ್ರಿಯವಾಗಿ ಒಂದು ರೀತಿಯಾದಂತಹ ಕಾರ್ಯವ್ಯವಸ್ಥೆಯನ್ನ ಮಾಡಲಿಕ್ಕೆ 1954ರಲ್ಲಿ ಇದಕ್ಕೆ ಸ್ಥಾಪನೆಯಾಗಿ ಬಲ ಕೊಡುವಂತ ಕೆಲಸ ಪ್ರಧಾನಮಂತ್ರಿ ನೆಹರು ಅವರ ಕಾಲದಲ್ಲಿ ನಡೆಯುತ್ತೆ ನೋಡಿ. ಕಾಯ್ದೆಯಲ್ಲಿ ವಕ್ಫ್ ಆಸ್ತಿ ನಿರ್ವಹಣೆ ಮತ್ತು ನಿಬಂಧನೆ ಮಾಹಿತಿ. ಅಂಗೀಕಾರಗೊಂಡಿರುವಂತಹ ವಕ್ಫ್ ಕಾಯ್ದೆಯಲ್ಲಿ ಯಾವ ರೀತಿಯಾದಂತಹ ನಿಯಮಾವಳಿಗಳಿರುತ್ತೆ, ವಕ್ಫಿನ ಅಧಿಕಾರ ಏನು, ಇವೆಲ್ಲದರ ವಿಸ್ತಾರವಾಗಿರುವಂತಹ ಮಾಹಿತಿ ಬಲ ಕೊಡುವಂತ ಕೆಲಸ ಈ ಒಂದು ಕಾಯ್ದೆಯಲ್ಲಿ ಶುರುವಾಗುತ್ತೆ ನೋಡಿ. 1964 ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯದ ಅಡಿ ರಚನೆ. 1954ರಲ್ಲಿ ಅಂಗೀಕಾರವನ್ನ ಪಡೆದುಕೊಂಡಿರುವಂತಹ ವಕ್ಫ್ ಕಾಯ್ದೆ ಏನಿದೆಯಲ್ಲ, ಯಾವಾಗ ಯಾವ ರೀತಿಯಾದಂತಹ ಕಾರ್ಯಕ್ಷಮತೆಯನ್ನ ಮಾಡಬೇಕು ಇವೆಲ್ಲದರ ಸಂಪೂರ್ಣವಾಗಿರುವಂತಹ ಶಾಸನಬದ್ಧವಾಗಿ ಒಂದು ಪವರ್ ಸಿಗೋದು 1964ರಲ್ಲಿ. 1995ರಲ್ಲಿ ವಕ್ಫ್ ಕಾಯ್ದೆಗೆ ಮೊದಲ ತಿದ್ದುಪಡಿ. 1995ರ ಹೊತ್ತಿನಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಆ ಹೊತ್ತಿನಲ್ಲಿ ನೋಡಿ ಇನ್ನಷ್ಟು ಈ ವಕ್ಫ್ ಕಾಯ್ದೆಗೆ ಅಧಿಕಾರ ಕೊಡುವಂತಹ ಕೆಲಸ ಆಗತ್ತೆ. ತಿದ್ದುಪಡಿ ಅಲ್ಲಿ ಮತ್ತೊಂದು ಶಕ್ತಿ ಕೊಡುವಂತಹ ಕೆಲಸ ಆಗತ್ತೆ. 2013ರಲ್ಲಿ ವಕ್ಫ್ ಕಾಯ್ದೆಗೆ 2ನೇ ಬಾರಿ ತಿದ್ದುಪಡಿ. ಪ್ರಧಾನಿ ನೆಹರು ಅವರಿಂದ ಅಂಗೀಕಾರವನ್ನ ಪಡೆದಿರುವಂತಹ ವಕ್ಫ್ ಕಾಯ್ದೆ ಮೊದಲ ಬಾರಿಗೆ 1995ರಲ್ಲಿ
ತಿದ್ದುಪಡಿ ಆಗತ್ತೆ. ಅಲ್ಲಿ ಒಂದಿಷ್ಟು ಶಕ್ತಿ ತುಂಬುವಂತಹ ಕೆಲಸ ಆಗತ್ತೆ. ಯಾವ ರೀತಿಯಾದಂತಹ ಕಾರ್ಯಕ್ಷಮತೆ ಇರಬೇಕು ಅಂತ. ಅದಾದ ಮೇಲೆ ಮತ್ತೆ ತಿದ್ದುಪಡಿ ಆಗುವಂತದ್ದೇ 2013 ಆಗಿನ ಪ್ರಧಾನಿಯಾಗಿರುವಂತಹ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಮತ್ತಷ್ಟು ಬಲಪಡಿಸುವಂತಹ ಕೆಲಸ ಆಗುತ್ತೆ ವಕ್ಫ್ ಕಾಯ್ದೆಗೆ. 2013 ತಿದ್ದುಪಡಿ ವಕ್ಫ್ ಹಕ್ಕು ಮತ್ತಷ್ಟು ಬಲಪಡಿಸಿತು. ಎರಡನೇ ಬಾರಿ ತಿದ್ದುಪಡಿ ಆಗಿರುವಂತಹ ಹೊತ್ತಿನಲ್ಲಿ ವಕ್ಫ್ ಕಾಯ್ದೆಗೆ, ವಕ್ಫ್ ಮಂಡಳಿಗಳಿಗೆ ಮತ್ತಷ್ಟು ಬಲಪಡಿಸುವಂತಹ ಕೆಲಸ ಆಗುತ್ತೆ. 95ರಲ್ಲೇ ಸಾಕಷ್ಟು ಶಕ್ತಿ ತುಂಬುವಂತ ಕೆಲಸ ಆಗತ್ತೆ. ಯಾವ ರೀತಿಯಾಗಿ ದಾನ ಮಾಡಿರುವಂತ ಆಸ್ತಿಗಳೇನಿದೆಯಲ್ಲ ದೇವರ ಹೆಸರಿನಲ್ಲಿ, ಇದನ್ನ ಯಾವ ರೀತಿಯಾಗಿ ನಿರ್ವಹಿಸಬೇಕು, ಮಂಡಳಿಗಳು ಯಾವ ರೀತಿಯಾಗಿರಬೇಕು, ಅದರ ಸದಸ್ಯರು ಯಾರು, ಇವೆಲ್ಲ ವಿಚಾರಗಳಾಗತ್ತೆ. ಮತ್ತಷ್ಟು ಬಲಪಡಿಸುವಂತ ಕೆಲಸ 2013ರಲ್ಲಿ ಆಗುತ್ತೆ ನೋಡಿ. 1995 ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಕ್ಫ್ ಅನುಮತಿ. PV ನರಸಿಂಹರಾವ್ ಅವರ ಕಾಲ ಅವಧಿಯಲ್ಲಿ ವಕ್ಫ್ ಕಾಯ್ದೆಗೆ ಮೊದಲ ಬಾರಿ ತಿದ್ದುಪಡಿಯನ್ನ ಮಾಡಲಾಗತ್ತೆ. ಈ ಒಂದು ಶಕ್ತಿಯುತವಾಗಿರುವಂತಹ ವಕ್ಫ್ ಮಂಡಳಿಗೆ ಇನ್ನಷ್ಟು ರೆಕ್ಕೆಯನ್ನ ಬಿಚ್ಚಿ ತಮ್ಮ ಕಾರ್ಯಕ್ಷಮತೆಯನ್ನ ವಿಸ್ತಾರ ಮಾಡುವಂತ ಅಧಿಕಾರ ಸಿಗುತ್ತೆ. ದೇಶದ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ವಕ್ಫ್ ಮಂಡಳಿಯ ಸ್ಥಾಪನೆಗೆ ಅನುಮತಿಯನ್ನ ಕೊಡಲಾಗುತ್ತೆ. ಈ ರೀತಿಯಾಗಿ ಅಂಗೀಕಾರಗೊಳ್ಳುತ್ತೆ ಮತ್ತು ಇನ್ನಷ್ಟು ಬಲಪಡಿಸುವಂತ ಕೆಲಸ ವಕ್ಫಿನ ತಿದ್ದುಪಡಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ವಕ್ಫ್ ಆಸ್ತಿಯ ಮೌಲ್ಯ ಎಷ್ಟು, ಏನು ಅನ್ನೋದನ್ನ ನೋಡೋದಾದ್ರೆ, ವಕ್ಫ್ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದಾನ ಮಾಡುವ ಆಸ್ತಿ. ಇದನ್ನು ಧಾರ್ಮಿಕ ಚಟುವಟಿಕೆಗಳಿಗೆ, ಬಡವರಿಗೆ ಸಹಾಯ ಮಾಡಲು, ಇನ್ನು ಶಿಕ್ಷಣ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ. ಅಲ್ಲದೆ ವಕ್ಫ್ ತಮ್ಮ ಆಸ್ತಿಗಳನ್ನ ಆಯಾ ಜಿಲ್ಲಾಧಿಕಾರಿಗಳ ಬಳಿ ನೋಂದಣಿ ಮಾಡುವುದು ಕಡ್ಡಾಯ. ದೇಶದಲ್ಲಿ 30 ವಕ್ಫ್ ಮಂಡಳಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ವಕ್ಫ್ ನಿರ್ವಹಿಸುತ್ತಿದೆ. ಅಲ್ಲದೆ ಎಲ್ಲ ವಕ್ಫ್ ಆಸ್ತಿಗಳಿಂದ ವಾರ್ಷಿಕವಾಗಿ 500 ಕೋಟಿಗೂ ಹೆಚ್ಚು ರೂಪಾಯಿ ಆದಾಯ ಬರುತ್ತಿದೆ. ಹಾಗಾದ್ರೆ ಈ ರೀತಿಯಾಗಿ ಸರ್ಕಾರದಿಂದನೇ ಅಧಿಕೃತವಾಗಿ ಶಾಸನಬದ್ಧವಾಗಿ ಸ್ಥಾಪಿತವಾಗಿರುವಂತಹ ವಕ್ಫ್ ಕಾಯ್ದೆ, ವಕ್ಫ್ ಮಂಡಳಿಯ ಸುತ್ತ ಇಷ್ಟು ವಿವಾದಗಳು ಯಾಕೆ? ಇವೆಲ್ಲವನ್ನ ನೋಡೋದಾದ್ರೆ, ವಕ್ಫ್ ಆಸ್ತಿ ಹಕ್ಕುಗಳ ಬಗ್ಗೆಯೇ ಭಾರಿ ವಿವಾದ. ದೇಶದೆಲ್ಲೆಡೆ ಈಗ ಎತ್ತ ನೋಡಿದ್ರು ಕೂಡ ವಕ್ಫ್ ವಿವಾದ. ಅತ್ತ ಮಠಗಳ ಜಾಗ ನಮ್ಮದಂತ ಕ್ಲೈಮ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಅನೇಕ ಪ್ರಮುಖ ವಿಚಾರಗಳ ಜಾಗ ಕೂಡ ನಮ್ದೇ ಅಂತ ವಕ್ಫ್ ಹೇಳ್ತಾ ಇದೆ. ಹೀಗಾಗಿನೇ ನೋಡಿ ವಕ್ಫಿನ ಆಸ್ತಿ, ಅದರ ಯಾವ ಜಾಗವನ್ನು ಬೇಕಾದ್ರೂ ಕ್ಲೈಮ್ ಮಾಡಿಕೊಳ್ಳಬಹುದಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ವಕ್ಫ್ ಬೋರ್ಡ್ಗೆ ಯಾವುದೇ ಆಸ್ತಿ ತನಿಖೆ ಅಧಿಕಾರ. ವಕ್ಫ್ ಬೋರ್ಡ್ಗೆ ಶಾಸನಬದ್ಧವಾಗಿ ಅಧಿಕಾರ ಇದೆ. ಯಾವ್ಯಾವುದು ತಮ್ಮ ಆಸ್ತಿ ತಮ್ಮ ಕಾರ್ಯಕ್ಷಮತೆಗೆ ಬರುತ್ತೆ, ಇವೆಲ್ಲದರ ಸಂಪೂರ್ಣ ತನಿಖೆ ಮಾಡುವಂತಹ ಹಕ್ಕು ವಕ್ಫ್ ಬೋರ್ಡ್ಗೆ ಇದೆ. ಯಾವುದೇ ಆಸ್ತಿಯನ್ನು ಕ್ಲೈಮ್ ಮಾಡುವ ಹಕ್ಕು. ಉದಾಹರಣೆಗೆ ವಿಧಾನಸೌಧ ಒಂದು ಜಾಗ ಅಂದ್ಕೊಳ್ಳಿ, ಒಂದು ಕಟ್ಟಡ. ಇದು ವಕ್ಫಿನ ಪ್ರಕಾರ ತಮ್ಮ ಆಸ್ತಿ, ತಮಗೆ ದಾನವಾಗಿ ಬಂದಿರುವಂತಹ ಜಾಗ, ವಕ್ಫಿನ ಕಾರ್ಯದಲ್ಲಿ ಇರುವಂತಹ ಜಾಗ ಆದ್ರೆ ಇದನ್ನ ಕ್ಲೈಮ್ ಮಾಡುವಂತ ಅಧಿಕಾರ ವಕ್ಫ್ಗೆ ಇದೆ. ಹೀಗಾಗಿನೇ ಈಗ ದೇಶದಾದ್ಯಂತ ಸಾಕಷ್ಟು ವಿವಾದಗಳು ಶುರುವಾಗಿರುವಂತದ್ದು. ರೈತರ ಜಮೀನು, ಇನ್ನು ಅನೇಕ ಸರ್ಕಾರಿ ಜಾಗಗಳಾಗಿರ್ಬೋದು, ಖಾಸಗಿ ಜಾಗಗಳಾಗಿರ್ಬೋದು, ವಕ್ಫ್ ಇದನ್ನ ಕ್ಲೈಮ್ ಮಾಡ್ತಾ ಇದೆ. ಈ ಕ್ಲೈಮ್ ಮಾಡುವಂತ ಅಧಿಕಾರ ಏನಿದೆಯಲ್ಲ ವಕ್ಫ್ಗೆ ಇದೆ ನೋಡಿ. ವಕ್ಫ್ ಕಾಯ್ದೆ ಸೆಕ್ಷನ್ 85ರ ಪ್ರಕಾರ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. ಈಗ ವಿವಾದಗಳು ಶುರುವಾಗಿದ್ದೇ ಇಲ್ಲಿಂದ ನೋಡಿ. ರೈತರ ಜಮೀನು, ಮಠಗಳು, ಯಾವುದೇ ಒಂದು ಜಾಗವನ್ನ ವಕ್ಫ್ ನಮ್ಮ ಆಸ್ತಿ, ಇದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಕ್ಫ್ ಮಂಡಳಿಯ ಅಧಿಕಾರದಲ್ಲಿರುವಂತ ಜಾಗ ಅಂತ ಹೇಳಿದಾಗ್ಲೇ ಸಮಸ್ಯೆಗಳು ಶುರುವಾಗಿದ್ದು. ಹೀಗಾಗಿನೇ ವಕ್ಫ್ಗೆ ಸಂಪೂರ್ಣ ಅಧಿಕಾರ ಇದೆ ಯಾವುದು ನಮ್ಮ ಜಾಗ ಅಂತ. ಯಾವಾಗ ಈ ಜಾಗ ನಮ್ಮದು, ನಾವಿದ್ದೀವಿ ಅಂತ ಎಲ್ಲಾದ್ರೂ ಕೋರ್ಟ್ ಮೆಟ್ಟಿಲನ್ನ ಏರಬೇಕು ಅಂದ್ರೆ ಸಾಧ್ಯ ಇಲ್ಲ. ಇದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಇಲ್ಲ. ವಕ್ಫ್ ನಿರ್ಧಾರ ಸುಪ್ರೀಂ ಅಥವಾ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ.
ಉದಾಹರಣೆಗೆ ಈಗ ನಿಮ್ಮದೇ ಆದಂತಹ ಒಂದು ಜಾಗವನ್ನ ವಕ್ಫ್ ಕ್ಲೈಮ್ ಮಾಡ್ತಾ ಇದೆ. ಇದು ನಮ್ಮ ಜಾಗ, ದಾನವಾಗಿ ಬಂದಿರುವಂತದ್ದು ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಹೈಕೋರ್ಟ್ ಆಗಿರ್ಲಿ, ಇನ್ನು ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನ ತುಳಿದು ಪ್ರಶ್ನೆ ಮಾಡಿರುವಂತಹ ಅಧಿಕಾರ ಇಲ್ಲವೇ ಇಲ್ಲ ನೋಡಿ. ಹಾಗಾದ್ರೆ ಇಷ್ಟೊಂದು ಅಧಿಕಾರವನ್ನ ಹೊಂದಿರುವಂತ ವಕ್ಫ್ ಕಾಯ್ದೆ 1954ರಲ್ಲಿ ಅಂಗೀಕಾರ ಆಗುತ್ತೆ. ಹಾಗಾದ್ರೆ ಇದಕ್ಕೂ ಮೊದಲು ಬ್ರಿಟಿಷರ ಕಾಲದಲ್ಲೂ ಕೂಡ ವಕ್ಫ್ ಇತ್ತ ಅನ್ನುವಂತ ಪ್ರಶ್ನೆ ಇದ್ರೆ ಹೌದು, ಬ್ರಿಟಿಷರ ಕಂಗೆಣ್ಣಿಗೂ ಕೂಡ ಗುರಿಯಾಗಿತ್ತು ಈ ಒಂದು ವಕ್ಫ್ ಆಸ್ತಿಗಳು. ಹಾಗಾದ್ರೆ ಅದ್ ಏನ್ ಹೇಳುತ್ತೆ ಗೊತ್ತಾ? ಹಾಗಾದ್ರೆ ಇಷ್ಟೊಂದು ಅಧಿಕಾರವನ್ನ ಹೊಂದಿರುವಂತ ವಕ್ಫ್ ಕಾಯ್ದೆ 1954ರಲ್ಲಿ ಅಂಗೀಕಾರ ಆಗುತ್ತೆ. ಹಾಗಾದ್ರೆ ಇದಕ್ಕೂ ಮೊದಲು ಬ್ರಿಟಿಷರ ಕಾಲದಲ್ಲೂ ಕೂಡ ವಕ್ಫ್ ಇತ್ತ ಅನ್ನುವಂತ ಪ್ರಶ್ನೆ ಇದ್ರೆ ಹೌದು, ಬ್ರಿಟಿಷರ ಕಂಗೆಣ್ಣಿಗೂ ಕೂಡ ಗುರಿಯಾಗಿತ್ತು ಈ ಒಂದು ವಕ್ಫ್ ಆಸ್ತಿಗಳು. ಹಾಗಾದ್ರೆ ಅದ್ ಏನ್ ಹೇಳುತ್ತೆ ಗೊತ್ತಾ? ಬ್ರಿಟಿಷರ ಕಾಲದಿಂದಲೂ ವಕ್ಫ್ ವಿವಾದ, ಸ್ವತಂತ್ರ ಭಾರತದಲ್ಲಿ ಈಗ ವಕ್ಫ್ ವಿವಾದ ಭಾರೀ ಭುಗಿಲೆದ್ದು ಬಿಟ್ಟಿದೆ. ಆದ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದ್ರೆ ಈ ಒಂದು ವಕ್ಫ್ ಆಸ್ತಿಯ ವಿವಾದ ಬ್ರಿಟಿಷರ ಕಾಲದಲ್ಲೂ ಕೂಡ ಇತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ವಕ್ಫ್ ಆಸ್ತಿ ಸ್ವಾಧೀನಕ್ಕೆ ವಿವಾದ. ವಕ್ಫ್ ವಿವಾದ ಇಂದು ನಿನ್ನೆಯ ವಿಚಾರ ಅಲ್ಲ. ಬ್ರಿಟಿಷರ ಕಾಲದಲ್ಲೂ ಕೂಡ ಇದೇ ವಕ್ಫ್ ವಿವಾದ ಭಾರಿ ಸದ್ದು ಮಾಡಿತ್ತು ನೋಡಿ. ಲಂಡನ್ನ ಪ್ರಿವಿ ಕೌನ್ಸಿಲ್ಗೆ ತಲುಪಿದ ವಿವಾದ. ಬ್ರಿಟಿಷರ ಆಳ್ವಿಕೆ ಹೊತ್ನಲ್ಲೂ ಕೂಡ ಇದೇ ವಕ್ಫ್ ವಿವಾದ ಶುರುವಾಗಿತ್ತು. ಆಗ ಈ ಒಂದು ವಕ್ಫಿನ ಕಾರ್ಯಕ್ಷಮತೆ ಏನಿದೆ, ಯಾವ್ಯಾವ ಆಸ್ತಿಯನ್ನ ಕ್ಲೈಮ್ ಮಾಡ್ಕೊಂತಿದ್ದಾರೆ, ಇದೇ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಲಂಡನ್ನಿನ ಪ್ರಿವಿ ಕೌನ್ಸಿಲ್ನಲ್ಲೂ ಅಂದ್ರೆ ಅಲ್ಲಿನ ಕೋರ್ಟ್ ಅಲ್ಲೂ ಬ್ರಿಟನ್ ಕೋರ್ಟ್ ಕದವನ್ನ ತಟ್ಟಿತ್ತು ನೋಡಿ ಇದೇ ವಕ್ಫ್ ವಿವಾದ. ಬ್ರಿಟನ್ ನಲ್ಲಿ 4 ನ್ಯಾಯಾಧೀಶರ ಪೀಠ ವಿಚಾರಣೆ. ಬ್ರಿಟಿಷರ ಕಾಲದಲ್ಲಿ ಯಾವಾಗ ವಕ್ಫ್ ಆಸ್ತಿಯ ವಿವಾದ ಶುರುವಾಗುತ್ತೆ ಆಗ ಲಂಡನ್ನಿನ ಬ್ರಿಟಿಷ್ ಕೋರ್ಟ್ ಅಲ್ಲಿ 4 ನ್ಯಾಯಾಧೀಶರ ಬೆಂಚ್ ಅಲ್ಲಿ ಇದೇ ಒಂದು ವಿಚಾರಣೆ ನಡೆಯುತ್ತೆ. ಬ್ರಿಟಿಷರ ಕಾಲದಲ್ಲಿ ಯಾವಾಗ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳು ಶುರುವಾಗುತ್ತೆ, ಲಂಡನ್ನಿನ 4 ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಚಾರಣೆ ಆಗತ್ತೆ. ಹೇಗೆ ಇದು ವಕ್ಫ್ಗೆ ಸಂಬಂಧಪಡುತ್ತೆ, ಯಾವುದೇ ಜಾಗ ಬೇಕಾದ್ರೂ ತಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ತಾರಲ್ಲ, ಹಾಗಾದ್ರೆ ಇದಕ್ಕೊಂದು ತೀರ್ಪು ಕೊಡಬೇಕು ಅಂತ ವಕ್ಫ್ ಆಸ್ತಿಯ ಕಾಯ್ದೆಗಳ ವಿರುದ್ಧವಾಗಿನೇ ಅಂದಿನ ಬ್ರಿಟಿಷ್ ಕೋರ್ಟ್ ಅಲ್ಲೇ ಇದರ ವಿರುದ್ಧವಾಗಿ ತೀರ್ಪನ್ನ ಪ್ರಕಟಿಸ್ತಾರೆ ನೋಡಿ. ಬ್ರಿಟನ್ ಕೋರ್ಟ್ ತೀರ್ಪು ಒಪ್ಪದ ಬ್ರಿಟಿಷ್ ಭಾರತ ಸರ್ಕಾರ. ಆದ್ರೆ ಬಹಳ ಇಂಪಾರ್ಟೆಂಟ್ ತಿರುವನ್ನ ಪಡೆದುಕೊಳ್ಳೋದೇ ಇಲ್ಲಿ ನೋಡಿ. ಈಗ ಭಾರತದಾದ್ಯಂತ ವಕ್ಫ್ ವಿವಾದ ಆಗ್ತಾ ಇದೆ. ಆದ್ರೆ ಬ್ರಿಟಿಷ್ ಕಾಲದಲ್ಲಿ ಯಾವಾಗ ವಿವಾದಗಳು ಶುರುವಾಗುತ್ತೆ, ಬ್ರಿಟನ್ ಕೋರ್ಟ್ ನಲ್ಲಿ ಈ ಒಂದು ವಕ್ಫ್ಗೆ ಸಂಬಂಧಪಟ್ಟಂತೆ ವಿರುದ್ಧವಾಗಿರುವಂತಹ ತೀರ್ಪನ್ನ ಬ್ರಿಟನ್ನಿನ ಬ್ರಿಟಿಷ್ ಕೋರ್ಟ್ ಕೊಡುತ್ತೆ. ಆದ್ರೆ ಭಾರತದಲ್ಲಿದ್ದಂತಹ ಬ್ರಿಟಿಷರೇನಿದಾರಲ್ಲ ಅಧಿಕಾರಿಗಳು ಇದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ತೀರ್ಪು ವಿರೋಧಿಸಿ ವಕ್ಫ್ ದೃಢೀಕರಣ ಕಾಯ್ದೆ 1913 ಜಾರಿ. ಬ್ರಿಟನ್ ಕೋರ್ಟ್ ನಲ್ಲಿ ಬಂದಿರುವಂತಹ ತೀರ್ಪನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಭಾರತದ ಬ್ರಿಟಿಷ್ ಸರ್ಕಾರ. ಹೀಗಾಗಿನೇ ಮತ್ತೊಂದು ಮಹತ್ವರವಾಗಿರುವಂತಹ ಕಾಯ್ದೆಯನ್ನ ಭಾರತದ ಬ್ರಿಟಿಷ್ ಅಧಿಕಾರಿಗಳು ಅದನ್ನ ಜಾರಿಗೊಳಿಸ್ತಾರೆ ನೋಡಿ. ಇಲ್ಲಿಂದ ಅದೇ ಬುಡುವಾಗಿರುತ್ತೆ, ಇದೇ ರೂಟ್ ಕಾಸ್ ನೋಡಿ. ಮತ್ತೆ ವಕ್ಫ್ ಮಂಡಳಿ ಇದರ ಕಾರ್ಯಕ್ಷಮತೆ ಎಲ್ಲವೂ ಕೂಡ ದೃಢವಾಗಿ ಭಾರತದಲ್ಲಿ ನೆಲೆಸುತ್ತೆ. ಈ ಮೂಲಕ ಮುಸ್ಲಿಮರ ವಕ್ಫ್ ಮಂಡಳಿ ಜೀವಂತ. ಭಾರತದ ಬ್ರಿಟಿಷ್ ಅಧಿಕಾರಿಗಳೇನಿದಾರಲ್ಲ 1913ರಲ್ಲಿ ದೃಢೀಕರಣವಾಗಿ ಮತ್ತೊಂದು ಕಾಯ್ದೆ ವಕ್ಫಿಗೆ ಬಲ ಕೊಡುವಂತ ಕೆಲಸ ಮಾಡುವುದರ ಮೂಲಕವಾಗಿ ವಕ್ಫ್ ಭಾರತದಲ್ಲಿ ಇನ್ನಷ್ಟು ಬೇರೂರ್ಲಿಕ್ಕೆ ಸ್ಥಾಪನೆಯಾಗಲಿಕ್ಕೆ ಬಲವನ್ನ ಕೊಡುತ್ತೆ. ಆದ್ರೆ ಈಗ ನೋಡೋದಾದ್ರೆ ದೇಶದೆಲ್ಲೆಡೆ ವಕ್ಫ್ ವಿವಾದ ಎತ್ತ ನೋಡಿದ್ರು ಕೂಡ ನಮ್ಮ ಜಮೀನದು, ನಮ್ಮ ಆಸ್ತಿಯದು. ಆದ್ರೆ ಇದು ಹೇಗೆ ವಕ್ಫ್ಗೆ ಹೋಗುತ್ತೆ? ಇತ ಕೋರ್ಟ್ ಕದವನ್ನ ತಟ್ಟಬೇಕು, ಕೋರ್ಟ್ ಮೆಟ್ಟಿಲೇರಬೇಕು ಅಂತಂದ್ರೆ ಸಾಕಷ್ಟು ನಿರ್ಬಂಧನೆಗಳಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದೆ. ಹಾಗಾಗಿನೇ ಈಗ ಕೇಂದ್ರ ಸರ್ಕಾರ ಮಹತ್ವದ ವಕ್ಫ್ ತಿದ್ದುಪಡಿಗೆ ಹೆಜ್ಜೆಯನ್ನ ಇಡ್ತಾ ಇದೆ.
ಯಾವಾಗ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ಮಾಡಬೇಕು ಅಂತ ಹೋಗ್ತಿದ್ದಂತೆ ದೇಶದೆಲ್ಲೆಡೆ ಈಗ ಭುಗಿಲೆದ್ದು ಬಿಟ್ಟಿದೆ. ಹಾಗಾಗಿ ಈ ಒಂದು ವಕ್ಫ್ ವಿವಾದ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.